ಈಗ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಎರಡನೇ ಇವತ್ತು ಫಸ್ಟ್ ಖಾದಿ ರಾಷ್ಟ್ರೀಯ ಧ್ವಜ ಖಾದಿಯಲ್ಲಿ ಪ್ರಥಮವಾಗಿರುವುದು ಇವತ್ತು ಅತ್ಯಂತ ದೊಡ್ಡದು ಯಾವುದು ಅಂತ ಹೇಳಿದರೆ ಅದು ಇಂಡಿಯನ್ ಆರ್ಮಿ. ತದನಂತರ ಇವತ್ತು ಎರಡನೇ ಸ್ಥಾನದಲ್ಲಿ ಈ ಒಂದು ಅತ್ಯಂತ ದೊಡ್ಡ ಮಟ್ಟದ ಖಾದಿ ಧ್ವಜವನ್ನು ಇವತ್ತು ನಮ್ಮ ಸನ್ಮಿತ್ರರಾಗಿರುವಂಥ ವಿನೋದ್ ಗುಲ್ಬರ್ಗರವರು ಅದನ್ನು ಇವತ್ತು ನಿರ್ಮಿಸಿದ್ದಾರೆ ಮತ್ತು ಅದರಲ್ಲಿ ದಾಖಲೆ ಕೂಡ ಮಾಡಿದ್ದಾರೆ. ಈಗಾಗಲೇ ಅವರು ನಮ್ಮ ಗೇಟ್ ವೇ ಆಫ್ ಇಂಡಿಯಾ ಮತ್ತು ಇನ್ನಿತರ ಕಡೆಗಳಲ್ಲಿ ಇದನ್ನು ಪ್ರದರ್ಶಿಸಿದ್ದಾರೆ. ಈ ಒಂದು ಮಾಹಿತಿ ನನಗೆ ಕೊಟ್ಟಾಗ ನಾನು ಕೂಡ ಬಹುಶಃ ನಮ್ಮ ವಿಧಾನಸಭೆಯ ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಇದನ್ನು ನಾವು ಪ್ರದರ್ಶಿಸಿಕೊಂಡು ಒಂದು ಈ ವಿಧಾನಸೌಧದಲ್ಲಿ ನಮ್ಮ ಈ ರಾಷ್ಟ್ರಕ್ಕೆ ಕೊಡುವಂಥ ಗೌರವ, ಎರಡನೇದು ನಾವು ಈ ವಿನೋದ್ ಅಂತ ಯುವಕರು ಇದನ್ನು ಅತ್ಯಂತ ಆಸಕ್ತಿಯಿಂದ ಒಂದು ದೇಶ ಪ್ರೇಮ ದಾಖಲೆ ರಾಜ್ಯಕ್ಕೆ ಹೆಸರು ತಂದಂತಹ ಆ ಯುವಕರಿಗೆ ಪ್ರೋತ್ಸಾಹ ಕೂಡ ಒಂದು ರೀತಿಯಲ್ಲಿ, ಮೂರನೇದು ಇದನ್ನು ನೋಡಿಕೊಳ್ಳಲಿಕ್ಕೆ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಜನಸಾಮಾನ್ಯರಿಗೆ ವಿದ್ಯಾರ್ಥಿ ಸರಣಾವಕಾಶ ಕೊಡಬೇಕಂತ ಹೇಳಿಕೊಂಡು ಇದನ್ನು ನಾನಿಲ್ಲಿ ತೀರ್ಮಾನ ಮಾಡಿದ್ದು. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮನೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ನಾನು ಸ್ಥಳ ವೀಕ್ಷಣೆಗೆ ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇದನ್ನು ಈ ಸ್ವಾತಂತ್ರ್ಯೋತ್ಸವದಿಂದ ಪ್ರದರ್ಶಿಸಬೇಕೆಂಬ ಒಂದು ಆಲೋಚನೆ ಇದ್ದರೂ ಕೂಡ ಬಹುಶಃ ಇಲ್ಲಿ ಬಂದಾಗ ನಿಮ್ಮೆಲ್ಲರ ಉಚಿತ ಚರ್ಚೆ ಮಾಡಿದಾಗ ಈಗಾಗಲೇ ಫ್ಲ್ಯಾಗ್ ಕೋಡ್ಗೆ ಸಂಬಂಧಪಟ್ಟಾಗೆ ಇವತ್ತು ಮಳೆಗಾಲದಲ್ಲಿ ಕೂಡ ಇವತ್ತು ಇದನ್ನು ಪ್ರದರ್ಶಿಸಬಹುದೆಂಬ ನಿಯಮವಿದ್ದು ಅದಕ್ಕೇನು ತೊಂದರೆ ಇಲ್ಲದಿದ್ದರೂ ಕೂಡ ನಾವೊಂದು ಆಲೋಚನೆ ಮಾಡ್ತಾಯಿದ್ದೇವೆ. ಈ ಒಂದು ವಿಶ್ವದಲ್ಲೇ ಎರಡನೇ ಅತ್ಯಂತ ದೊಡ್ಡ ಮಟ್ಟದ ಖಾದಿ ಧ್ವಜದ ಸಾರ್ವಜನಿಕ ಪ್ರದರ್ಶನವನ್ನು ನಾವು ಮಳೆಗಾಲ ಮುಗಿಯೋ ತನಕ ಅದನ್ನು ನಾವು ಮುಂದೂಡ್ತೇವೆ ಇದರಲ್ಲಿ. ಯಾಕೆ ಅಂತ ಹೇಳಿದರೆ ಅದನ್ನು ಭಾಳ ಚೆನ್ನಾಗಿ ಆಗಲಿ, ಅದ ನಂತರ ಬರುವವರಿಗೆ ಕೂಡ ಸದಾವಕಾಶದಿಂದ ಇದು ಬರಲಿ, ಇಲ್ಲಿ ಕೂಡ ಅದು ಒಂದು ಅದನ್ನು ಪಾವಿತ್ರ ಕಾಪಾಡುವಂಥ ಒಂದು ಅವಕಾಶ ಕೂಡ ನಮಗೆ ಖಂಡಿತವಾಗಿಯೂ ಆಗ್ತದೆ. ಅದಕ್ಕಾಗಿ ಬಹುಶಃ ಏನನ್ನು ಆಲೋಚನೆ ನಾವು ಮಾಡಿದ್ದೇವೆ ಅದನ್ನು ನಾವು ಮುಂದೂಡಿ ಮಳೆಗಾಲ ಮುಗಿದ ನಂತರ ಒಂದು ಅತ್ಯುತ್ತಮವಾದ ದಿವಸದಲ್ಲಿ ಅದನ್ನು ನಾವು ಪ್ರದರ್ಶನಕ್ಕೆ ಇಲ್ಲಿ ಅದನ್ನು ಸ್ಥಾಪನೆ ಮಾಡಿ ಅದನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಅವಕಾಶ ಮಾಡಿ ನಾವು ಕೊಡ್ತೇವೆ. ಈಗ ನಾಳೆ ಆಗಸ್ಟ್ 15ಕ್ಕೆ ಏನು ಇರೋದಿಲ್ಲ, ಇದನ್ನು ಮಾಡೋದಿಲ್ಲ. ಈಗ ಏನು ಪ್ಲ್ಯಾನ್ ಮಾಡಿದೆ ಅದನ್ನು ನಾನು ಇವತ್ತು ಇಲ್ಲಿ ಬಂದ ನಂತರ ಅದನ್ನು ನಾನು ಸ್ವಯಂ ಪ್ರೇರಿತವಾಗಿ ಅಲ್ಲಿ ಕೋಡ್ ನಿಯಮ ಫ್ಲ್ಯಾಗ್ ಕೋಡ್ ಪ್ರಕಾರ ಇದರ ಪ್ರಕಾರ ಅವಕಾಶ ಇದ್ದರೂ ಕೂಡ ನಾವಾಗಿ ಅದನ್ನು ಈಗ ಫ್ಲ್ಯಾಗ್ ಹಾರಿಸ್ತಾರೆ, ಅವಾಗ ಅಲ್ಲಿರ್ತದೆ, ಆಗ ಅದು ಮಳೆಗೆ ಏನಾಗ್ತದೆ ಒದ್ದೆ ಆಗ್ತದೆ. ಅದು ನಾವು ಮಳೆಗಾಲದಲ್ಲಿ ಅದನ್ನು ಮಳೆ ಅಡಿಯಲ್ಲಿ ಪ್ರದರ್ಶನಕ್ಕೆ ಇಟ್ಟು ಇಲ್ಲಿ ಅದು ಯಾಕೆ ಅದನ್ನು ನಾವು ಅವನಲ್ಲಿ ಒಂದು ಇದನ್ನು ಮಾಡಬೇಕು, ನಾವಾಗಿ ಅದನ್ನು ಒದ್ದೆ ಮಾಡಲಿಕ್ಕೆ ಯಾಕೆ ಅವಕಾಶ ಮಾಡಿ ಕೊಡಬೇಕು. ಅದಕ್ಕಾಗಿ ನಾನು ಮಳೆಗಾಲ ಮುಗಿದ ನಂತರ ಅದನ್ನು ಇನ್ನೂ ಅತ್ಯುತ್ತಮವಾಗಿ ಮತ್ತು ಎಲ್ಲರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಅದನ್ನು ನಾನು ಪ್ರದರ್ಶಿಸುವನ್ನು ನಾವು ಪ್ರದರ್ಶಿಸ್ತೇವೆ, ಅಲ್ಲಿ ತನಕ ಮುಂದೂಡ್ತೇವೆ. ಆದರೂ ನಾನು ಎಲ್ಲರ ಪರವಾಗಿ ಬಹುಶಃ ವಿನೋದ್ ಗುಲ್ಬರ್ಗ ನಮ್ಮ ಕನ್ನಡಿಗರು ಈ ಒಂದು ಅದೊಂದು ಶ್ರಮ ತಾಳ್ಮೆ ಮತ್ತು ಅದರ ಹಿಂದೆ ಬಿದ್ದು ಅದಕ್ಕೆ ಪರ್ಮಿಷನ್ಗೆ ಬೇಕಾಗಿ ಓಡಾಡುವ ಏನಂದರೆ ದೇಶ ಪ್ರೇಮದ ಮತ್ತು ಅವ್ರ ಕೆಲಸ ಒಂದು ಪ್ರೀತಿಯಿಂದ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಪರವಾಗಿ ನಾನು ಅವ್ರು ಅಭಿನಂದಿಸ್ತೀನಿ. ಗ್ಲಾಸ್ ವ್ಯವಸ್ಥೆ ಏನಾದರೂ ಮಾಡಿ ಅದು ಅಲ್ಲ ಮಾಡ್ಬೋದು, ಮಾಡಿದ್ರು ಕೂಡ ನ್ಯಾಷನಲ್ ಫ್ಲ್ಯಾಗ್ ಮೇಲೆ ಏನು ಕೂಡ ಆಗಬಾರ್ದು ಅಂತೇಳಿ ಕೆಲವೊಂದು ವಿಚಾರಗಳಿದೆ. ಮತ್ತು ಈಗ ನಾವು ಇಟ್ಟರೂ ಕೂಡ ಬರುವವರಿಗೆ ಮಕ್ಕಳಿಗೆ ಸಾರ್ವಜನಿಕ ಮಳೆಗಾಲದಲ್ಲಿ ವಿಪರೀತ ಮಳೆ ಹೇಗಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಗಾಳಿ ಹೇಗೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಯಾಕೆ ಆದ ನಂತರ ಚೆನ್ನಾಗಿ ಆಗಲಿ ಅಂತೇಳಿ ಅದನ್ನು ಮುಂದುವರ್ತಿದ್ದೆ. ಈಗ ಸೆಷನ್ ನಡೀತಾ ಇದೆ, ಇಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಆ ಶಾಸಕರು ಅವರ ತಾಲೂಕಿಗೆ ಜಿಲ್ಲೆಗೆ ಎಲ್ಲರೂ ಕೂಡ ಅಲ್ಲಿ ಹೋಗಲೇಬೇಕು ಇದರಲ್ಲಿ. ಸೊ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಂಭ್ರಮದಿಂದ ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಇವತ್ತು ಆಚರಣೆ ಮಾಡ್ತದೆ, ಅದೆಲ್ಲ ರೀತಿ ನಡೀತದೆ. ಸರ್, ಇದನ್ನು ಹೊರತುಪಡಿಸಿ ನಿಮ್ಮ ಧರ್ಮಸ್ಥಳದ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಸೊ 13 ಕಡೆ ಉತ್ಖನನ ಮಾಡಿದ್ರು ಕೂಡ ಏನೂ ಸಿಗ್ತಿಲ್ಲ. ಸೊ ಭಕ್ತರೆಲ್ಲರೀಗ ಪ್ರತಿಭಟನೆ ಹಾದಿಯನ್ನು ಹಿಡಿದಿದ್ದಾರೆ. ನಿನ್ನೆ ಕೂಡ ಸರ್ಕಾರವು ಯಾವುದೇ ರೀತಿ ನಿರ್ಧಾರಗಳನ್ನು ಮಾಡಿಲ್ಲ. ಸೊ ಒಂದು ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅನ್ನೋದು ಒಂದು, ಮತ್ತು ಕ್ಷೇತ್ರದ ಹೆಸರು ಕೆಡ್ತಿದೆ ಅನ್ನುವಂಥದ್ದು ಒಂದು. ಸೊ ಇದಕ್ಕೆ ನಿಮಗೆ ಇಲ್ಲ, ಈಗಾಗಲೇ ನಮ್ಮ ಅಭಿಪ್ರಾಯನ ಹಿಂದೆ ಕೂಡ ನಾವು ತಿಳಿಸಿದ್ದೇವೆ. ಎರಡು, ನಿನ್ನೆ ನಾನು ಚರ್ಚೆಗೆ ಕೇಳಿದಾಗ ಚರ್ಚೆಗೆ ಅವಕಾಶವನ್ನು ನಾನು ಮಾಡಿ ಕೊಟ್ಟಿದ್ದೇನೆ, ಅದು ಶೂನ್ಯ ವೇಳೆಯಲ್ಲಿ.
ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ. ಅದೊಂದು ದೀರ್ಘಕಾಲದ ಚರ್ಚೆ ಬೇಕಂತ ಕೂಡ ಇವತ್ತು ಕೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ತಮ್ಮ ಅಭಿಪ್ರಾಯ ಅಂತ, ಯಾಕಂದರೆ ತಮ್ಮದೇ ಕ್ಷೇತ್ರ, ತಮ್ಮದೇ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಊಹಾಪೋಹಗಳಿದ್ದಾವೆ, ಬೇರೆ ಬೇರೆ ವದಂತಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸಾಮಾಜಿಕ ನೋಡಿ, ಜಾಲತಾಣಗಳಲ್ಲಿ. ನಾನು ಇದು ಹಿಂದೆ ಕೂಡ ಈಗಲ್ಲ, ಭಕ್ತರಿಗೆ- ನಾನು 1 ತಿಂಗಳ ಹಿಂದೆ ನಾನು ಹೇಳಿದ್ದೇನೆ, SIT ಏನಿದೆಯಾ ಅದನ್ನು ತನಿಖೆ ಮಾಡ್ತಾರೆ. ಆ ತನಿಖೆ ಮಾಡಲಿಕ್ಕೆ ಬಿಡಿ. ತನಿಖೆ ಆಗೋ ತನಕ ನಾವೇ ಜಡ್ಜ್ಮೆಂಟ್ ಕೊಟ್ಟು ನಾವೇ ತೀರ್ಮಾನ ಕೊಡುವಂಥ ವಿಚಾರಗಳು ಬೇಡ. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ಪಾವಿತ್ರತೆಯನ್ನು ಮತ್ತು ಅದರ ಇತಿಹಾಸವನ್ನು ಮತ್ತು ಒಂದು ಸಂಸ್ಥೆ ಕಾಪಾಡೋದು ಸರ್ವರ ಕೂಡ ಇವತ್ತು ಜವಾಬ್ದಾರಿ ಆಗಿದೆ ಇದರಲ್ಲಿ. ಅದಕ್ಕಾಗಿ ತನಿಖೆ ನಡೀತಿದೆ. ತನಿಖೆ ನಡೆದು ಸತ್ಯಾಂಶ ಬರಲಿ, ಆಗ ಏನಿದೆಯಾ ನಮಗೆ ಗೊತ್ತಾಗುವಂಥ ವಿಚಾರ ಗೊತ್ತಾಗ್ತದೆ. ಅಲ್ಲಿಯ ತನಕ ನಾವು ಪ್ರತಿಯೊಬ್ಬರು ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಇವತ್ತು ಏನು ಸ್ವಯಂ ಅಭಿಪ್ರಾಯ ಅದನ್ನು ಹೇಳುವಂಥದ್ದಲ್ಲ. ಅಲ್ಲಿ ತನಕ ಎಲ್ಲರೂ ಕೂಡ ಒಗ್ಗಟ್ಟು ಸಮಾಧಾನದಿರುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ. ಯಾಕೆಂದರೆ ಹೇಳಿದೆ, ನಾವೆಲ್ಲರಿಗೂ ಸೌಹಾರ್ದತೆಯ, ಸೋದರತೆಯ, ಏಕತೆಯ, ಒಗ್ಗಟ್ಟಿನ ಸಮಾಜ ನಮಗೆ ಅತಿ ಮುಖ್ಯ. ಅದಕ್ಕೆ ಬೇಕಾದಂಗೆ ಎಲ್ಲ ಕೆಲಸಗಳು ಇವತ್ತು ಆಗಬೇಕು. ಸರ್ಕಾರ SIT ನೇಮಕ ಮಾಡಿದೆ, ಆಗ್ತದೆ. ಇದರ ಬಗ್ಗೆ ಚರ್ಚೆ ಬೇಕಂತ ಹೇಳಿದ್ದಾರೆ. ನಾನು ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.